ಹೋಗಿದ್ ವಿಷಯ ಏನಾಯ್ತು? ಪಣಿಕರ್ ಹೇಳಿದ ಪರಿಹಾರ ಪೂಜೆ ಎಲ್ಲ ಮಾಡಿದೆ. ಎಷ್ಟು ಸಮಯ ಆಗೋಯ್ತು. ನಮ್ಮಪ್ಪ ಈ ತರ ಕಷ್ಟಪಡೋದು ನೋಡಕ್ಕಾಗಲ್ಲ ದೇವ್ರೆ. ಮಾಮ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರು. ನೀನ್ ಲೀವ್ ತಗೊಂಡ? ಹೌದು, 1 ತಿಂಗಳಿಗೆ. ಬಾ ಮಚ್ಚನ್ ನೋಡ್ಕೊಂಬರೋಣ. ಜಲ್ಜಾ ಎಲ್ಲಿ? ಒಳಗಡೆ ಇದ್ದಾಳೆ. ಅವರಲ್ಲಿ ಏನೇ ಬದಲಾವಣೆ ಇಲ್ಲ. ಅವತ್ತು ನೋಡ್ದ ಹಾಗೆ ಇದ್ದಾರೆ. ಡಾಕ್ಟರ್ ಏನು ಹೇಳಿದ್ರು? ಅವ್ರೇನು ಹೇಳ್ತಾರೆ? ಇದಂತೂ ತುಂಬ ಕಷ್ಟವಾದ ಸಿಚುವೇಶನ್. ಮಚ್ಚ ಮಲ್ಕೊಂಡು ಕಷ್ಟಪಡ್ತಿದ್ರು, ನಮ್ಮಿಂದ ಏನು ಮಾಡೋಕ್ಕಾಗ್ದಿರ ನೋಡ್ತಾ ಇದ್ದೀವಿ. ಇದಂತೂ ಕಷ್ಟ ಕಾಲನೇ, ಇನ್ನೇನು ಹೇಳೋಕ್ಕಾಗುತ್ತೆ. ಮಾಮ ಇವಾಗ ಏನಾದರೂ ತಿಂತಾರಾ? 3 ದಿನದಿಂದ ಮಾತ್ರೆ ಮತ್ತೆ ನೀರು ಮಾತ್ರ ತಗೊಳ್ತಿದ್ದಾರೆ. ಪ್ರಜ್ಞೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅಯ್ಯೋ ದೇವ್ರೆ, ಅವ್ರನ್ನ ಹೀಗೆ ಕಷ್ಟಪಡಿಸ್ತಿರೆ ಕರ್ಕೊಳ್ಳೋದು ತಾನೆ. ಪಣಿಕೇರಿ ಏನು ಹೇಳಿದ್ರು? ಯಾವುದಾದ್ರೂ ಬೇಡಿಕೆ ಇದ್ರೆ ಅದನ್ನ ಮಾಡದೇ ಇದ್ರೆ ಕೆಲವ್ರು ಹೀಗೆ ಇರ್ತಾರಂತೆ, ಅಲ್ಲೂ ಇಲ್ಲೂ ಇಲ್ದೇನೆ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಇದೆ. ಅವ್ರು ಹೇಳಿದ ದೇವಸ್ಥಾನದಲ್ಲಿ ಎಲ್ಲ ಪರಿಹಾರ ಪೂಜೆನೂ ನಾನು ಮಾಡಿಸಿದ್ದೀನಿ. ಅದನ್ನು ಮಾಡಿಸಿ 2 ದಿನ ಆಯಿತು. ಆದರೂ ಯಾವುದೇ ಬದಲಾವಣೆ ಇಲ್ವಲ್ಲ? ನಾನಿವತ್ತು ಬೆಳಗ್ಗೆ ಕೂಡ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬಿಟ್ಟೆ ಬಂದೆ. ಅಪ್ಪನಿಗೆ ಕಷ್ಟ ಕೊಡದೆ ಬೇಗ ಕರ್ಕೊ ಅಂತ. ಆಯಸ್ಸಿನ ಪುಸ್ತಕ ನಮ್ಮ ಹತ್ರ ಇಲ್ಲ. ನಾನೊಂದು ವಿಷಯ ಹೇಳಿದ್ರೆ ನೀನು ಕೋಪ ಮಾಡ್ಕೋಬಾರ್ದು. ನಾವು ವೇಣುನ ಕರೆಯೋಣ. ಯಾವ ವೇಣು? ನಮ್ಮ ಯಮ ವೇಣು. ಹೆಸರು ವೇಣು. ಯಮ ಅನ್ನೋದು ಅಡ್ಡೆಸರು, ಅದನ್ನ ಊರವ್ರು ಇಟ್ಟಿದ್ದು. ಬದುಕು ಸಾವಿನ ನಡುವೆ ಕಷ್ಟಪಡ್ತಿರೋ ವ್ಯಕ್ತಿಗಳಿಗೆ ವೇಣು ಒಂದು ಸ್ವಲ್ಪ ನೀರು ಕೊಟ್ರೆ ಸಾಕು, ಸಾವು ಖಚಿತ.
ಇಲ್ಲೋಡು, ನಿನಗೆ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಆದರೂ ನೀನೇ ಸ್ವಲ್ಪ ಯೋಚನೆ ಮಾಡಿ ನೋಡು. ನಿಮ್ಮಪ್ಪನಿಗೋಸ್ಕರ ಈ ಸಮಯದಲ್ಲಿ ನಮ್ಮಿಂದ ಮಾಡೋಕ್ಕಾಗೋ ಒಂದೇ ಒಂದು ಪುಣ್ಯದ ಕೆಲಸ ಅದೇ. ಹಾಂ, ವೇಣುನಾ? ನೀನು ಯಾವಾಗ ಬಂದೆ? ಸ್ವಲ್ಪ ಹೊತ್ತಾಯಿತು. ನೋಡಿ ತುಂಬ ದಿನ ಆಯಿತು. ಎಲ್ಲೋಗಿದ್ದೆ? ಅವತ್ತು ಆ ವಿಷಯದ ನಂತರ ಸ್ವಲ್ಪ ಮರೆಯಾಗಿರ್ಬೇಕಾಯ್ತು. ಆ ಪಕ್ಷದವ್ರಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ. ನಮ್ಮ ಪಕ್ಷದವರು ಅಷ್ಟೇನು ಕೆಟ್ಟವರಲ್ಲ. ಹಣ ಖರ್ಚು ಮಾಡಿದೆ ಕೇಸ್ ಕ್ಲೋಸ್ ಮಾಡಿಸ್ದೆ. ನೀನೇನು ಹೇಳಬೇಡ. ನೀನೇನು ಹೇಳಕ್ಕೆ ಹೋಗ್ತಿದ್ಯಾ ಅಂತ ನಂಗೆ ಗೊತ್ತಿದೆ. ನಾನು ಉದ್ಧಾರ ಆಗಲ್ಲ ವೇಣು. ನನ್ನಿಂದ ಉದ್ಧಾರ ಆಗಕ್ಕಾಗಲ್ಲ. ಆಗೋದಕ್ಕೂ ಅವ್ರು ಬಿಡೋದಿಲ್ಲ. ಇದು ಯಾವ ಜಾಗ? ಇದು ಈ ಊರಿನ ಮಶಾಣ. ಆ ಕಾಲದಲ್ಲಿ ಎಲ್ಲರೂ ಇಲ್ಲೇ ಹೆಣನ ಸುಡಕ್ಕೆ ತರ್ತಿದ್ದಿದ್ದು. ಇವಾಗ ಎಲ್ಲರೂ ಟೌನಲ್ಲಿ ವಿದ್ಯುತ್ ಸ್ಮಶಾನಕ್ಕೆ ಹೋಗೋದು. ಬಾ. ಇಲ್ಲಿ ಗೊತ್ತಿಲ್ದಿರೋರು ತುಂಬ ಬಡವರ ಹೆಣಗಳು ಮಾತ್ರ ಇಲ್ಲಿ ಸುಡ್ತಾರೆ. ನಾವ್ಯಾಕೆ ಇಲ್ಲಿಗೆ ಬಂದ್ವಿ? ಲೋ, ಆ ಯಮ್ಮನ ಮನೆ ಇಲ್ಲೇ ಅಂತ ಇರೋದು. ಈ ಸ್ಮಶಾನನ ನೋಡ್ಕೊಳ್ಳೋದು ಅವನೇ. ನೀವು ಬನ್ನಿ, ಅವನು ಅಲ್ಲೇ ಇರ್ತಾನೆ. ಹಾ, ನಾವು ಯಮನ್ನ ಅಪ್ಪ, ಇಲ್ಲ, ವೇಣು ನೋಡೋದಕ್ಕೆ ಬಂದಿದ್ದು. ವೇಣು ಇವರು. ಹಾಂ, ಗೊತ್ತು. ರಾಘವ ಅಣ್ಣ ಅವ್ರ ಮಗ. ಆಹಾ, ನನಗೆ ನೀವು ಮಾತ್ರ ಅಲ್ಲ, ಈ ಊರಲ್ಲಿರೋ ಎಲ್ಲರೂ ಗೊತ್ತು. ಆದರೆ ನಾನು ಯಾರಿಗೂ ಗೊತ್ತಿಲ್ಲ. ನಿನಗೆ ಈ ಊರಲ್ಲಿರೋರ್ನೆಲ್ಲ ಗೊತ್ತಿರೋದು ಒಳ್ಳೇದೇ ಆಯಿತು. ನೀನು ಹೇಳ್ದಲ್ಲ ರಾಘವ, ಅವ್ರು ನನ್ನ ಮಚ್ಚ. ಅವರು ಸ್ವಲ್ಪ ದಿನದಿಂದ ಹುಷಾರು ತಪ್ಪಿದ್ದಾರೆ. ಡಾಕ್ಟ್ರು ದೇವರು ಕೈ ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಅಲ್ಲೋಗೋದ ಇಲ್ಲೇ ಇರೋದ ಅಂತ ಗೊತ್ತಿಲ್ಲದೆ ಇವರಪ್ಪ ಮಲಗಿದ್ದಾರೆ. ವೇಣು, ಮನೆಯವ್ರಿಗೂ ಸ್ವಲ್ಪ ಬರಬೇಕು. ನಾಲ್ಕು ಗಂಟೆ ಅಸ್ತಮಕ್ಕೆ ಮುಂಚೆ ನಾನು ಬರ್ತೇನೆ. ಮನೆಗೆ ಹೋಗಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದರಲ್ಲಿ ತುಳಸಿನ ಹಾಕಿಡಿ. ಹೋಗಿ. ಆ ವೇಣು ಜೊತೆ ಇರೋನು ಯಾರು? ಎಲ್ಲೋ ನೋಡಿರೋ ಹಾಗಿದೆ. ನ್ಯೂಸ್ ಪೇಪರಲ್ಲಿ ಆಗಾಗ ಫೋಟೋ ಬರುತ್ತೆ. ಅವನ ಹೆಸರು ರವಿ, ಇಡಿಂಬು ರವಿ. ಅವನೊಬ್ಬ ರೌಡಿ. ಅದು ಸರಿ. ಹಾಗಾದ್ರೆ ವೇಣು ಇವ್ರ ಜೊತೆ ಸ್ನೇಹ ಇಟ್ಕೊಂಡಿದ್ದಾನಲ್ಲ? ಆ ರಾಘವಣ್ಣನ ವಿಚಾರ ಕೇಳ್ಪಟ್ರಾ? ಕೈಲಾಗದೆ ಮಲಗಿದಾರಲ್ವಾ? ಹಾ, ತುಂಬ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ. ಅಷ್ಟೇ ಅವ್ರ ಕತೆ. ನಾನು ಹಿಂದಿನ ತಿಂಗಳಷ್ಟೇ ನೋಡಿದೆ. ತುಂಬ ಹುಷಾರು ತಪ್ಪಿದ್ದಾರೆ. ನಾನು ಯಾರಂತನೂ ಗುರ್ತಿಡ್ದಿಲ್ಲ. ಆಗ್ತಿಲ್ಲ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಸೀರಿಯಸ್ಸು ಅಂತ ಗೊತ್ತಿರಲಿಲ್ಲ. ಒಂದ್ಸಲ ಹೋಗಿ ನೋಡಬೇಕು. ಹೋಗಾಗಿದ್ರೆ ಈಗಲೇ ಹೋಗಿ ನೋಡಿ. ಇಲ್ಲಾಂದ್ರೆ ಅವ್ರನ್ನ ಕಳಿಸ್ಕೊಡೋದಕ್ಕೆ ಯಮ ವೇಣು ಹೋಗ್ತಿದ್ದಾನೆ. ಯಮನ್ ವೇಣುನಾ? ಅವರು 2 ವಾರದಿಂದ ಆ ಕಡೆನೂ ಇಲ್ಲದೆ ಈ ಕಡೆನೂ ಇಲ್ಲದೆ ಹೋರಾಡ್ತಿದ್ದಾರೆ. ಡಾಕ್ಟ್ರೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ. ಪರಿಹಾರದ ಪೂಜೆ ಮಾಡಿದ್ಮೇಲೂ ಯಾವುದೇ ಪ್ರಯೋಜನ ಇಲ್ಲ. ನಿನಗೆ ಯಾರು ಹೇಳಿದ್ದು? ರಾಘವಣ್ಣನ ಮಚ್ಚ ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿ ಟೀ ಕುಡಿಯೋದಕ್ಕೆ ಬಂದಿದ್ರು. ಅವರೇ ಈ ವಿಚಾರನ ಹೇಳಿದ್ದು. ಅವ್ರನ್ನ ಆ ಸ್ಥಿತಿಯಲ್ಲಿ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದ್ಯಂತೆ. ಹಾಗಿದ್ರೆ ಸಾಯಂಕಾಲ ಯಮವೇಣು ಬರ್ತಾನಲ್ವಾ? ಏನ್ ಅನುಮಾನ?
ಯಮವೇಣು ರಾಘವಣ್ಣನ ಕಳ್ಸ್ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದಾನೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹ್ಞೂ. ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳ್ದ, ಇನ್ನೂ ಕಾಣಿಸ್ತಾನೆ ಇಲ್ವಲ್ಲ? ಯಮವೇಣು ಬಂದ್ಬಿಟ್ಟ. ಎಲ್ಲಿ? ಒಳಗಿದ್ದಾರೆ. ನೀನು ಒಳಗೋಗು. ಹೇ ಹೋಗೋ. ನೀರು. ಮುಗ್ದೋಯ್ತು. ಅಪ್ಪ, ನಿನ್ನ ವಿಷಯದಲ್ಲಿ ಏನೋ ತೀರ್ಮಾನ ತಗೊಂಡೇ ಇದ್ದಾನೆ. ಅವನ್ ನೋಡ್ಕೊಂಡೇ ಹೋಗ್ತಾ ಇದ್ದಾನೆ ನಿನ್ನ. ಅಪ್ಪ ದೇವ್ರೇ ಕಾಪಾಡು. ವೇಣು, ವೇಣು, ಒಂದು ನಿಮಿಷ ನಿಲ್ಲು. ಬೇಡ, ಹಾಗೆಲ್ಲ ಹೇಳ್ಬಾರ್ದು ವೇಣು. ಇದನ್ ತಗೋ. ಖಂಡಿತ ತಗೋಬೇಕಾ? ಹೌದು. ತಗೋ. ಯಾರಿ ಅದೃಷ್ಟಶಾಲಿ?
ಪಕ್ಕದ ಊರಲ್ಲಿರೋ ತೆಂಗಿನ ಮರ ಹತ್ತೋ ಗೋಪಿ. ಅನ್ಕೊಂಡೆ ಪಕ್ಕದೂರ್ನವನೇ ಯಾರಾದ್ರೂ ಇರ್ಬೋದು ಅಂತ. ಇಲ್ಲ ಅಂದ್ರೆ ಕಾಸಿರೋರು ಯಾರಾದ್ರೂ ಇಲ್ಲಿಗೆ ಬರ್ತಾರ? ಅವ್ರಿಗೆಲ್ಲ ಸಿಟಿನಲ್ಲೇ ಎಲೆಕ್ಟ್ರಿಕ್ ಮೆಷಿನ್ ಇದೆಯಲ್ಲ, ಇಲ್ಲಿಗೆ ಬಂದ್ರೆ ಅವ್ರಿಗೆ ತಾನೇ ಅಸಹ್ಯ. ಯಾರ್ದು ಗಾಡಿ? ನಾನು ತಗೊಂಡಿದ್ದೆ, ಸ್ವಲ್ಪ ಹಳೆದು. ಹೋದ ವಾರ ಒಬ್ಬನ ಕೈಕಾಲು ಹೊಡೆದಾಕ್ದೆ. ಅದ್ರ ಕಾಸು ಇವಾಗಲೇ ಸಿಕ್ಕಿದ್ದು. ಸಿಕ್ಕಿದ ತಕ್ಷಣ ಇದನ್ನು ತಗೊಂಡ್ಬಿಟ್ಟೆ. ನನ್ನ ಫೀಲ್ಡಲ್ಲಿ ಗಾಡಿ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹೇಯ್, ನೀನು ಏನು ಹೇಳಬೇಡ, ನಾನು ಉದ್ಧಾರ ಆಗಲ್ಲ. ನಿಮ್ಮ ಹತ್ರ ಏನು ಇಸ್ಕೊಂಡು ಕುಡಿಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಹಾಗಿದ್ರೆ ನೀನು ಕುಡಿಬೇಡ. ನಾನು ಕೊಟ್ಟಿದ್ದ ನೀರನ್ನ ನೀನು ಕುಡಿದು ಸತ್ತೋದೆ ಅಂತ ನನಗೆ ಹೆಸರು ಬರೋದು ಬೇಡ. ಊರಲ್ಲಿರೋರು ಮಾತಾಡ್ತಾರೆ. ನಾನು ಹೇಗೆ ಸತ್ರು ನನ್ನನ್ನು ಸುಡೋದು ಈ ಎಮನ್ ಮೇಣುನೇ. ಪಕ್ಕ ಹೇಳ್ತಿದ್ಯಾ? ಹಾಂ, ಅದಕ್ಕೆ ಬೇಕಾಗಿರೋ ಕೆಲಸ ಎಲ್ಲ ನಾನು ಮಾಡಿಟ್ಟಿದ್ದೀನಿ. ಈ ನದಿ ಅವ್ರ ಮನೆ ಪಕ್ಕದಿಂದನೇ ಬರ್ತಿದೆ ಅಲ್ವಾ? ಹಾಗಿದ್ರು ಅವಳು ಯಾಕೆ ಇಲ್ಲಿ ಬಂದು ಬಟ್ಟೆ ಒಗಿತಾಳೆ? ಈ ನದಿ ಯಾರಿಗೂ ಸ್ವಂತ ಅಲ್ವಲ್ಲ, ಇಲ್ಲಿ ಬಂದು ಒಗಿಬಾರ್ದು ಅಂತ ಹೇಳಕ್ಕೆ. ಹಾ, ಸರಿ ಬಿಡು. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ನೀನು ಸ್ವಲ್ಪ ಹೊತ್ತಿಂದ ಸ್ನಾನ ಮಾಡಿದೆ? ಹಾಂ, ನದಿನಲ್ಲಿ ನೀರು ತಾನೇ ಇದೆ. ನಾನು ಎಷ್ಟೇ ಸ್ನಾನ ಮಾಡಿದ್ರೂ ಬತ್ತೇನು ಹೋಗಲ್ಲ. ಏನು ಬಿಸಿ, ಎಷ್ಟು ಸ್ನಾನ ಮಾಡಿದ್ರೂ ಸಾಕಾಗ್ತಿಲ್ಲ. ಇದು ಮನಸ್ಸಿನ ಬಿಸಿ ತಮ್ಮ, ಅಷ್ಟು ಬೇಗ ಆರಲ್ಲ. ಈ ವರ್ಷದ ದೇವಸ್ಥಾನದ ಫಂಕ್ಷನ್ಗೆ ಆರ್ಕೆಸ್ಟ್ರಾ ಸಾಕು ಅಂತ ನಾವ್ ಹೇಳ್ತಿದೀವಿ. ಅದೆಲ್ಲ ಆಗಲ್ಲ. ಕಾಮಿಡಿ, ಸಿನಿಮಾ, ಡ್ಯಾನ್ಸ್ ಇರೋಂಥ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ನಮ್ಗಿಷ್ಟ. ಅದನ್ನ ಮುಂದಿನ ವರ್ಷ ನಡೆಸ್ಬೋದು. ಹಾಗಾದ್ರೆ ನಿಮ್ಮ ಆರ್ಕೆಸ್ಟ್ರಾ ನೆಕ್ಸ್ಟ್ ವರ್ಷನೇ. ಹಾಂ, ಏನು ನಡೆಯುತ್ತೆ ಅಂತ ನಾವು ನೋಡೋಣ. ಎಲ್ರು ಇಲ್ಲ ಇದ್ದೀರಾ? ಕ್ಷಮಿಸಿ, ನಾನ್ ಬರೋದ್ ತಡ ಆಯ್ತು. ನಮಸ್ಕಾರ ಸರ್. ಅದು ಪರವಾಗಿಲ್ಲ ಸರ್. ಏನಾಯ್ತು? ನೀವೆಲ್ಲ ಒಂದ್ ತೀರ್ಮಾನಕ್ಕೆ ಬಂದ್ರಾ ಜಾತ್ರೆ ಪ್ರೋಗ್ರಾಮ್ ಬಗ್ಗೆ? ನಮಗ್ ಕಚೇರಿ, ಇವ್ರಿಗೆ ಸ್ಟೇಜ್ ಶೋ ಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡೂ ಒಟ್ಟಿಗೆ ಆಗಲ್ವಲ್ಲ. ನಮ್ಮಿಂದ ತೀರ್ಮಾನ ಮಾಡಕ್ಕಾಗ್ತಿಲ್ಲ. ಇನ್ನು ಸಾರ್ ಹೇಳ್ದಂಗೆ ಕೇಳ್ತೀವಿ. ಹೌದು. ನಾನ್ ಹೇಳಿದ್ರೆ ನಿಮ್ಗೆ ಆಕ್ಷೇಪ ಇರಲ್ಲ ತಾನೆ? ಇಲ್ವೇ ಇಲ್ಲ, ನೀವ್ ಹೇಳಿ. ನನ್ನ ಆ ಡ್ರಾಮಾ ಟ್ರೂಪ್ ಅಲ್ಲಿರೋ ವ್ಯಕ್ತಿಗಳು ನನ್ನ ನೋಡಕ್ ಬಂದಿದ್ರು. ನಿಮಗ್ ಗೊತ್ತಿರಂಗೆ ಆ ಕಾಲದಲ್ಲಿ ನಮ್ಮ ದೇವಸ್ಥಾನ ಜಾತ್ರೆಗೆ ಅವ್ರ ಡ್ರಾಮಾನೇ ಇರ್ತಿದ್ದಿದ್ದು. ಆದ್ರೆ ಸರ್, ನಾಟಕ ಎಲ್ಲ ಈ ಕಾಲದಲ್ಲಿ ಎಂಜಾಯ್ ಮಾಡೋದಕ್ಕೆ ಮನ್ಸಿದ್ರೆ ಯಾವ್ದಾದ್ರೂ ಸರಿನೇ. ನಾನ್ ಹೇಳಿದ ತಂಡದವರು ತುಂಬಾ ಕಷ್ಟಪಡ್ತಿದ್ದಾರೆ. ಅದರಲ್ಲಿ ನಟನೆ ಮಾಡೋ ಆರ್ಟಿಸ್ಟ್ಗೆ ಸಂಬಳ ಕೊಡೋದಕ್ಕೂ ತುಂಬಾ ಕಷ್ಟಪಡ್ತಿದ್ದಾರೆ. ನಾವ್ ಹೇಳೋ ಅಮೌಂಟ್ಗೆ ಅವ್ರು ಇಲ್ಲಿ ಬಂದು ಡ್ರಾಮಾ ಮಾಡ್ತಾರೆ. ಲೇ, ಒಪ್ಕೊಳ್ರು, ಸ್ವಲ್ಪ ಜನಕ್ಕೆ ದುಡಿಮೆ ಆದ್ರೂ ಸಿಗುತ್ತೆ. ಅವರು ರೇಟ್ ಏನಾದರೂ ಹೇಳಿದ್ರಾ? ನಾವೇ ಇಷ್ಟಪಟ್ಟು ಏನಾದರೂ ಕೊಡಬೇಕು. ಅವರು ನಮ್ಮ ದೇವಸ್ಥಾನದ ಜಾತ್ರೆಯಲ್ಲಿ ನಾಟಕ ಮಾಡಿದ್ರೆ ಅವ್ರಿಗೆ ಜಾಸ್ತಿನೇ ಬುಕ್ಕಿಂಗ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಸಜೆಷನ್ ಅದೇ ಅಂದರೆ ಹಾಗೆ ಮಾಡೋಣ. ನಾನು ಇನ್ನೊಂದು ವಿಷಯನೂ ಹೇಳಬೇಕು. ನಮ್ಮ ಜಂಕ್ಷನಲ್ಲಿ ಒಬ್ರು ಅಂಗಡಿ ಇಟ್ಟವರು ಜೋಸ್ ಅಂತ ನಿಮಗೆ ಗೊತ್ತಾ? ಗೊತ್ತು, ಅವ್ರು ಇವಾಗ ಹುಷಾರ್ ತಪ್ಪಿದ್ದಾರೆ. ಹೌದು, ಹುಷಾರ್ ತಪ್ಪಿದ್ದಾರೆ. ಅವ್ರಿಗೆ ಕ್ಯಾನ್ಸರ್ ಬಂದಿದೆ. ನಾವ್ ಈ ಬಾರಿ ಪಟಾಕಿನ ತಗೊಳ್ಳೋದಕ್ಕೆ ಇಟ್ಟಿದ್ದ ದುಡ್ಡಲ್ಲಿ ಜೋಸ್ಗೆ ಮನೆ ಕೊಡ್ಸೋಣ. ಮನೆನಾ? ಹೌದು.
ಜೋಸ್ ಈಗಿರೋ ಮನೆ ಯಾವಾಗ ಬೇಕಂದ್ರೂ ಬಿದ್ದೋಗ್ಬಿಡುತ್ತೆ. ಅವನು ಅವ್ರ ಹೆಂಡತಿ ಮತ್ತೆ 2 ಹೆಣ್ಮಕ್ಳು ಮಾತ್ರ ಇರೋದು. ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ. ನಾವ್ ಈ ಬಾರಿ ಜಾತ್ರೆಯಲ್ಲಿ ಪಟಾಕಿ ಹೊಡೆದ್ರೆ ಆ ಸದ್ದಿಗೆನೆ ಅವ್ರ ಮನೆ ಬಿದ್ದೋಗುತ್ತೆ. ಅಷ್ಟು ಪರಿಸ್ಥಿತಿ ಕೆಟ್ಟೋಗಿದೆ. ಕಷ್ಟ ಪಡ್ತಿರೋರ್ ಕಣ್ಣೀರ್ ನೋಡ್ದೆ ನಾವು ಮಾತ್ರ ಸಂತೋಷವಾಗಿರೋದು ಸರಿನಾ? ನಮಗೆ ಯಾವ ಅಬ್ಜೆಕ್ಷನೂ ಇಲ್ಲ. ಇಲ್ಲ ಅಂದರೆ ನೀವು ಹೇಳಿ, ನಾವು ಯಾವತ್ತಾದರೂ ಕೇಳದೇ ಇದ್ದೀವ? ಜೋಸು ಕ್ರಿಶ್ಚಿಯನ್ ತಾನೆ, ನಾವೆಲ್ಲ ಹಿಂದೂಸು ಸಹಾಯ ಮಾಡ್ತೀವಿ ಅಂದರೆ ಜೋಸು ಕ್ರಿಶ್ಚಿಯನ್ ಆದ್ರೂ ಮನುಷ್ಯನೇ ಅಲ್ವಾ, ಅದನ್ನ ನೆನ್ಪಿಡ್ಕೋ. ನೀವು ಆಗೋ ಕೆಲಸನ ನೋಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಎಣ್ಣೆ ಹೊಡೆದು ಬರ್ತಾವೆ ನೋಡು. ಮೆಟ್ಲು ಹಿಂಗಿದೆ. ಅಯ್ಯೋ 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 ನಮ್ಮ ಮಗ ಇವತ್ತು ಹೆಂಗೋ 4 ಕಾಲಿನ ಬರ್ತಾವನೆ. ಏನೇ ಆದ್ರೂ ಕರೆಕ್ಟಾಗಿ ಅವ್ನು ಇಲ್ಲಿಗೆ ಬಂದ ನೋಡಿ. ಅಯ್ಯಪ್ಪ ಅಯ್ಯೋ ಅಪ್ಪ ಅಪ್ಪ ಮಗ್ನೆ, ಏನಪ್ಪ? ಬಾಯಿ ಮುಚ್ಕೊಂಡು ಇಲ್ಲಿ ಬಂದು ಕೂತ್ಕೊಳ್ಳೋ. ಅಯ್ಯಪ್ಪ ಅಯ್ಯೋ ಅಯ್ಯೋ ಏಯ್ ಇಲ್ಲಿ ಕೂತ್ಕೊಳ್ಳೋ. ಅಯ್ಯಪ್ಪ ಊಟ ಮಾಡಿದ್ಯಾ? ತಿನ್ನೋದಕ್ಕೆ ಇಲ್ಲಿ ಏನಿದೆ? ಅಳಿಸೋಗಿರೋ ಸಾಂಬಾರು, ತಿನ್ನಕ್ಕಾಗದಿರೋ ಊಟ. ನಾನು ತಿಂದೆ ಸಾರಾಯ ಇಡ್ಲಿ, ಅನ್ನ, ಸಾಂಬಾರು, ಮೀನು, ಉಪ್ಪಿನಕಾಯಿ. ನೀನ್ ಅದನ್ನೆಲ್ಲ ತಿನ್ನು, ನಾವಿಲ್ಲಿ ಉಪವಾಸ ಇರ್ತೀವಿ. ದಿನ ಇದೇ ಒಂದು ಕೆಲಸ. ಛೇ, ಯಾಕೋ ಈ ಥರ ಎಣ್ಣೆ ಹೊಡೆದು ಹಾಳಾಗ್ತೀಯಾ? ನೋಡು, ನಾನು ನಿನಗೆ ತುಂಬಾ ಸಲ ಹೇಳಿದ್ದೀನಿ ಉಪದೇಶ ಮಾಡಬೇಡ ಅಂತ. ನೀನು ಹಿಂಗೆ ಮಾಡ್ತಿರೋ, ಯಮ್ಮನ್ನ ಕರೆಸಿ ನಿನ್ನ ಬಾಯಿ ನೀರು ಒಯ್ಸ್ತೀನಿ. ಹೇಳಮ್ಮ. ಅಯ್ಯೋ ದೇವ್ರೇ, ಒಂದೇ ಒಂದು, ಅಯ್ಯಪ್ಪ. ಅದು ಹೀಗಾಗೋಯ್ತಲ್ಲ. ಈ ಊರಿನವ್ರಿಗೆ ಪೊಲೀಸವರು ಪಂಚಾಯಿತಿ ಅಂದರೆ ಭಯನೇ ಇಲ್ಲ. ಆದರೆ ವೇಣು ಅಂದರೆ ಭಯ. ಬರೀ ವೇಣು ಅಲ್ಲ, ಯಮವೇಣು. ನಿಜವಾಗ್ಲೂ ನೀನು ಎಲ್ರಿಗೂ ಯಮಾನ? ಆ ಕೊಡೋ ನೀರಲ್ಲಿ ವಿಷ ಏನಾದರೂ ಸೇರಿಸ್ತೀಯಾ? ಜನರು ಹಾಗೆ ಸಾಯ್ತಾರೆ. ನಾನು ವಿಷ ಬೆರೆಸ್ತೀನಿ ಅಂತ ನಿನಗನ್ನಿಸ್ತಿದೆಯಾ? ಹಾಗಲ್ಲ. ನಿಜ ಹೇಳಬೇಕಂದ್ರೆ ನನಗಿಂತ ದೊಡ್ಡ ಯಮ ನೀನೇ. ನಾನು ಸಾಯ್ಬೇಕಾಗಿರೋರಿಗೆ ನೀರು ಕೊಟ್ಟು ಸಾಯಿಸ್ತೀನಿ, ನೀನು ಸಾವು ಬೇಡ ಅನ್ನೋರ್ನ ಕೊಚ್ಚಿ ಸಾಯಿಸ್ತೀಯ. ನಾನು ದುಡ್ಡುಗೋಸ್ಕರ ಯಮ ಆಗ್ತೀನಿ, ಆದರೆ ನೀನು? ಕೆಲವು ಸಂದರ್ಭದಲ್ಲಿ ಸಾವು ಆಶೀರ್ವಾದನೇ. ನಾನು ಆ ಆಶೀರ್ವಾದಕ್ಕೆ ಒಂದು ಕಾರಣ ಆಗಿದ್ದೀನಿ ಅಷ್ಟೇನೆ. ನಾನಿವತ್ತು ಹೊರಟ್ಬಿಡ್ತೀನಿ, ಸ್ವಲ್ಪ ಕೆಲಸ ಇದೆ. ಸರಿ, ಹೊರಡು. ಹೋಗೋರ್ ದಾರಿಗೆ ಅಡ್ಡ ಆಗಬಾರ್ದು ಅಂತ ಹೇಳ್ತಾರೆ.
ವೇಣು 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 ಮಾಸ್ಟರ್, ಭಾಸ್ಕರ್ ಮಾಸ್ಟರ್. ಮಾಸ್ಟರ್, ಅಪ್ಪ ಮನೇಲಿಲ್ಲ. ಎಲ್ಲಿಗೆ ಹೋದ್ರು? ತುಂಬಾ ದಿನದಿಂದ ಕಾಣಿಸ್ತಿಲ್ಲ. ಮನೇಲಿಲ್ಲ, ನೆಂಟ್ರು ಮನೆಗೆ ಹೋಗಿದ್ದಾರೆ ಮದ್ವೆಗೋಸ್ಕರ. ಮಾಸ್ಟರ್ ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳಿ. ಹ್ಮ್. ಏಮನ್ ವೇಣು, ಒಂದು ಸೋಡಾ ಕೊಡಿ. ಏನು ಆರಾಮಾಗಿದ್ದೀರಾ? ಕಾಯಿಲೆ ಏನೂ ಇಲ್ಲ. ಹೋಗೋಣ ಹೋಗೋಣ. ಬೆಳಗ್ಗೆನೆ ವ್ಯಾಪಾರ ಕೆಡ್ಸೋದಕ್ಕೆ ಬಂದ್ಬಿಡ್ತಾರೆ ಇವರು. ಒಂದು ಕಟ್ ಬೀಡಿ ಕೊಡಿ. ಬೀಡಿನಾ? ನಿಮಿಷ, ಒಂದು ಗ್ಲಾಸ್ ನೀರು. ಅಪ್ಪಂಗೆ ಹೇಗಿದೆ? ಇವಾಗ ಜ್ವರ ಇಲ್ಲ. ಆಮೇಲೆ ಅಪ್ಪನ್ ನೋಡೋದಿಕ್ಕೆ ಇವತ್ತು ಅವನ್ ಬಂದಿದ್ದ. ಆಮೇಲೆ ನಾನು ಅಪ್ಪ ಇಲ್ಲ ಅಂತ ಹೇಳ್ದೆ. ಅವರಿಬ್ರು ಒಳ್ಳೆ ಸ್ನೇಹಿತರು ತಾನೆ. ಅದಕ್ಕೆ ಹುಷಾರಿಲ್ದೇ ಇರೋರ್ನ ಭೇಟಿ ಮಾಡ್ಸಕ್ಕಾಗತ್ತಾ? ಊರಲ್ಲಿರೋರು ಎಲ್ರಿಗೂ ಭಯ ಇರುತ್ತೆ, ಆದ್ರೆ ನಮ್ಮಪ್ಪಂಗ್ ಮಾತ್ರ ಅವನ್ನ ಕಂಡ್ರೆ ತುಂಬಾ ಇಷ್ಟ. ಅವನು ಒಂದು ಮನುಷ್ಯ ತಾನೆ. ಅವನೇನ್ ಮನುಷ್ಯ ಅಲ್ಲ, ಯಮ್ಮನ್ ಥರ. ನಿಮಗ್ ಗೊತ್ತಾ, ಪಕ್ಕದ ಮನೆ ಮೀನಾಕ್ಷಿ ಅಮ್ಮ ಹುಷಾರಿಲ್ದಿರುವಾಗ ಅವ್ನ್ ಬಂದು ನೀರ್ ಕೇಳ್ದ. ಇವ್ರು ಕೊಟ್ಟು ನನ್ ಕಣ್ ಮುಂದೆನೆ ಸತ್ ಹೋದ್ರು. ನಾನೇ ಕಣ್ಣಾರೆ ನೋಡ್ದೆ. ನಿಮಗಷ್ಟು ಧೈರ್ಯ ಇದ್ರೆ ಅವನ್ ಕೈಯಲ್ಲಿ ಒಂದ್ ಲೋಟ ನೀರ್ ಇಸ್ಕೊಂಡ್ ಕುಡಿರಿ. ಅದಕ್ ಧೈರ್ಯ ಇದ್ಯಾ? ಹೌದು, ಅವನು ಬಂದ ವಿಷಯ ಅಪ್ಪನ್ ಗೊತ್ತಾ? ಇಲ್ಲ, ಅಪ್ಪ ಮಲ್ಕೊಂಡಿದ್ರು. ಅದು ಒಳ್ಳೇದೇನೆ. ಎಲ್ಲಿಗೆ ಹೋಗ್ತಾ ಇದ್ದಾರೋ ನೋಡಿದ್ರೆ ಗೊತ್ತಾಗಲ್ವಾ? ಸ್ಮಶಾನಕ್ಕೆ. ಈ ಹುಡುಗರಿಗೆ ಬೈದ್ ಪ್ರಯೋಜನ ಇಲ್ಲ. ಇದನ್ನ ಕೊಡ್ಸಿರೋ ಹೆತ್ತವ್ರಿಗೆ ಬೈಬೇಕು. ಮಕ್ಕಳನ್ನ ಸಾಯಿಸೋದಕ್ಕೆ ಕಾಸು ಕೊಟ್ಟು ಬೈಕು ಕೊಡ್ತಾರಲ್ವಾ, ಅದ್ರ ಬದಲು ವಿಷ ಕೊಡಿಸ್ಬೋದು. ಊರ್ ಸುತ್ತೋ ಹುಡುಗರು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇರೋ ಹೆತ್ತವರು. ಇದೇ ಇವತ್ತಿನ ಪರಿಸ್ಥಿತಿ. ಮಲಗಿದ್ಯಾ ವೇಣು?
ಏನು ಸರ್? ನಾವೇನಿಗೆ ಬರ್ತೀವಿ ಅಂತ ನಿಂಗೆ ಗೊತ್ತಲ್ವಾ? ಎಲ್ಲಿಗೆ ಹೋಗಬೇಕು? ಸಿಟಿನಲ್ಲಿ ಬ್ರಿಡ್ಜ್ ಕೆಳಗಡೆ, ಸ್ವಲ್ಪ ಹಳೇದೇನೆ. ಹಾಗಾದರೆ ನಾವು ಹೋಗೋಣವಾ? ಅಲ್ಲಿ SP ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಹೋಗೋಣ. ಯಮವೇಣಗೇನೋ ಕೆಲಸ ಬಂದಿದೆ. ಇವತ್ತು ಯಾವ ಜಾಗದಲ್ಲಿ ಹೆಣ ಸಿಕ್ಕಿದೆ ಅಂತ ಗೊತ್ತಿಲ್ವಲ್ಲ. ಆದ್ರೂ ಕೂಡ ನಮ್ಮ ವೇಣುಗ್ ತುಂಬಾ ಧೈರ್ಯನೇ. ಕಳೆದ ವರ್ಷ ಕಾಡೊಳಗೋಗಿ ಸತ್ತ ನಮ್ಮ ಚಂದ್ರು ಮಗನ ಹೆಣನ ಇವನು ಒಬ್ನೇ ನಿಂತ್ಕೊಂಡು ಇಳಿಸ್ದ ನೋಡಿ. ಚಂದ್ರನ ಮಗನ ದೇಹನ ಸ್ಥಿತಿ ಸತ್ತು 7 ದಿನ ಆದ್ಮೇಲೆ ಸಿಕ್ಕಿದ್ದು. ಅದು ದೇಹ ಎಲ್ಲ ಕೊಳ್ತೋಗಿ ಉಳ್ಗಳು ಬಂದು ತುಂಬಾ ಕೆಟ್ಟಾಗಿತ್ತು. ಯೋಚನೆ ಮಾಡಕ್ಕಾಗಲ್ಲ. ಅವತ್ತು ಹೆಣ ನೋಡ್ಕೊಂಡು ಪೊಲೀಸ್ ಅವರು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲದೆ ಸುಮ್ಮನೆ ನಿಂತಿದ್ರು. ಅವತ್ತು ಆ ಕೊಳ್ತಿದ್ದ ಹೆಣನ ಈ ವೇಣು ಕೈಯಲ್ಲೇ ಎತ್ಕೊಂಡು ಆಂಬ್ಯುಲೆನ್ಸ್ ಅಲ್ಲಿ ಹತ್ತಿಸ್ತಿದ್ದ ಆ ಸೀನು ಇವತ್ತಿಗೂ ಕೂಡ ನನ್ನ ಮನಸ್ಸಿಂದ ಹೋಗ್ತಿಲ್ಲ. ಆದ್ರೆ ಈ ಕೆಲ್ಸಕ್ಕೆಲ್ಲ 10 ಪೈಸಾ ಕೂಲಿ ಕೂಡ ತಗೊಳ್ಳಲ್ಲ. ಅವನಿಗೆ ಕಾಸು ಬೇಕಾಗಿಲ್ಲ ಅಂತಾನೆ ಹೇಳ್ತಾನೆ. ಅವನಿಗೆ ಬೇಕಾಗಿರೋದನ್ನ ಅವನು ಕಾಡಲ್ಲಿರೋ ಔಷಧಿ ಎಲೆಗಳನ್ನ ಮಾರಿ ಸಂಪಾದಿಸ್ತಾನೆ. ಅವನಿಗೆ ಪೊಲೀಸ್ ಅವರೆಲ್ಲ ತುಂಬಾ ಪರಿಚಿತವರು. ಪೊಲೀಸ್ ಅವ್ರಿಗೂ ಇವನ್ ಮೇಲೆ ತುಂಬಾ ಪ್ರೀತಿ. ಅವತ್ತೊಂದ್ ದಿನ ಸರ್ಕಲ್ ಇನ್ಸ್ಪೆಕ್ಟರ್ ಇವನ್ನ ರೋಡಲ್ಲಿ ನಿಲ್ಸಿ ಆರೋಗ್ಯ ವಿಚಾರಿಸ್ತಿದ್ರು. ನಾನ್ ನೋಡ್ದೆ. ಖಂಡಿತ ವೇಣು ಒಳ್ಳೆಯವನೇ, ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ. ಆದ್ರೆ ಅವನ್ ಕೈಯಾರೆ ಕೊಟ್ಟಿದ್ ನೀರ್ ತಗೊಂಡ್ ಕುಡಿದ್ರೆ ಅದರ ಗತಿ ಅಷ್ಟೇ. ಸಾಯೋರ್ಗೆ ನೀರ್ ಕೊಟ್ರೆ ತಾನೇ ಸಮಸ್ಯೆ. ಹಾಗಾದ್ರೆ ನಿನಗ್ ಧೈರ್ಯ ಇದ್ರೆ ಅವನ್ ಕೈಯಿಂದ 1 ಗ್ಲಾಸ್ ನೀರ್ ಕುಡಿ ನೋಡೋಣ. 100 ರೂಪಾಯಿ ಬೆಟ್ಟು. ಅದಿವಾಗ ಜೋಸ್ ಎಲ್ಲೋಗಿದ್ರಿ? ಹಾಸ್ಪಿಟ್ಲ್ಗೆ ಹೋಗಿ ಬರ್ತಾ ಇದ್ದೀನಿ. ಡಾಕ್ಟರ್ ಏನ್ ಹೇಳಿದ್ರು? ಮುಂದಿನ ವಾರ ಕೀಮೋ ಮಾಡ್ಸೋದಕ್ ಹೋಗ್ಬೇಕು. ಔಷಧಿ ಎಲ್ಲ ತಗೊಂತಿದ್ಯಾ ತಾನೆ? ಔಷಧಿ ಖಾಲಿ ಆದ್ರೆ ಹೇಳ್ಬೇಕು. ಔಷಧಿ ಖಾಲಿಯಾಗೋ ಸಮಯಕ್ಕೆ ಸರಿಯಾಗಿ ನೀವು ಅದನ್ನ ಕೊಡಿಸ್ತಾನೆ ಇರ್ತೀರಲ್ಲ. ಬೇಡ 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 ಬೇಡ, ಅಲ್ಲೇ ಕೂತ್ಕೋ. ಆಮೇಲೆ ಜೋಸ್, ನಿಮ್ಗೆ ಹೊಸ ಮನೆ ಕಟ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅಯ್ಯೋ ಮಾಸ್ಟರ್, ಈಗಾಗ್ಲೇ ನೀವು ನಮ್ಗೋಸ್ಕರ ಎಷ್ಟು ಖರ್ಚು ಮಾಡಿದೀರಾ. ಮನೆ ಎಲ್ಲ ಏನು ಬೇಡ ಸರ್, ನಾವು ಹೀಗೆ ಜೀವನ ಮಾಡ್ತೀವಿ. ಅಷ್ಟಕ್ಕೂ ಇದು ನನ್ನ ಹಣ ಅಲ್ಲ, ದೇವಸ್ಥಾನದವರು ಈ ತೀರ್ಮಾನ ಮಾಡಿರೋದು. ಸರ್ ಆದ್ರೂ ಕೂಡ ಏನು ಹೇಳ್ಬೇಡಪ್ಪ. ಸ್ವಲ್ಪ ಈ ಕಡೆ ಬನ್ನಿ ಬಾ. ದೇವರು ಕೆಲವೊಮ್ಮೆ ಭೂಮಿಯಲ್ಲಿ ಮನುಷ್ಯನ ಅವತಾರ ತಾಳ್ತಾರೆ. ಆ ಥರ ಅವತಾರನೇ ಇವರು. ಜೋಸ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ ಬಾಡಿಗೆ ಎಷ್ಟು? 500 ಸಾಕು. ಮುಂದಿನ ವಾರ ಕೀಮೋಗೆ ನೀನೇ ಕರ್ಕೊಂಡೋಗು. ಹಣ ತಗೋಬೇಡ, ದುಡ್ಡು ನಾನು ಕೊಡ್ತೀನಿ. ಸರಿ ಸರ್. ಸರಿ ಹೋಗು. ಸರಿ, ನೀವಿನ್ ಹೊರಡಿ. ಮನೇಲಿ ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಸರ್. ಬನ್ನಿ. ಏನಯ್ಯ ಇದು? ಮೈಗೆ ಹಚ್ಕೊಳ್ಳೋದಕ್ಕೆ ಕೆರೋಸಿನ? ಹೌದು. ಇದ್ಯಾಕೆ? ಇವತ್ತು ಸಿಟಿಲಿ ಬ್ರಿಡ್ಜ್ ಕೆಳಗಡೆಯಿಂದ ಒಂದು ಹೆಣನ ಎತ್ತಬೇಕಾಗಿತ್ತು. ತುಂಬ ಕೊಳ್ತೋಗಿತ್ತು. ಅದಕ್ಕೆ ಕೆರೋಸಿನ್ ಹಾಕೋತಿದ್ಯಾ? ಆ ಹೆಣದ ವಾಸನೆ ಹೋಗೋದಕ್ಕೆ ಮತ್ತೆ ಆ ಕ್ರಿಮಿಗಳು ಸಾಯೋದಕ್ಕೆ. ಹಾಗಾದ್ರೆ ನಿನ್ನ ಆಂಟಿಸೆಪ್ಟಿಕ್ ಲೋಷನ್ ಕೆರೋಸಿನೇ ಅಲ್ವಾ? ಕೊಳೆತು ಹೋಗಿರೋ ಎಷ್ಟು ಹೆಣಗಳನ್ನ ನನ್ನ ಕೈಯಲ್ಲಿ ಎತ್ತಿದ್ದೀನಿ ಗೊತ್ತಾ? ಒಬ್ಬರು ಸಹಾಯಕ್ಕೆ ಬರೋದಿಲ್ಲ.
ಈ 2 ಕೈಗಳಿಂದ ಕೊಳ್ತೋಗಿರೋ ಹೆಣ್ಣುಗಳನ್ನ ಎದೆ ಮೇಲೆ ಹಾಕೊಂಡು ಆಂಬ್ಯುಲೆನ್ಸ್ಗೆ ಹಾಕಿದ್ದೀನಿ. ಆದರೆ ಇದುವರೆಗೂ ಯಾವ ರೋಗ ಕೂಡ ನನಗೆ ಬಂದಿಲ್ಲ. ಓ ಅದು ಸರಿ. ಹಾಗಾದ್ರೆ ನಿನ್ ಕೆರೋಸಿನ್ಗೆ ಇಷ್ಟೊಂದು ಪವರ್ ಇದೆಯಲ್ವಾ? ನೀನ್ ನನ್ನ ನೋಡೋದಕ್ಕೆ ಮನೆಯವ್ರಿಗೂ ಬಂದಿದ್ದಲ್ಲ. ನಾನು ಹುಷಾರಿಲ್ದೆ ಮಲಗಿದ್ದೆ. 4 ದಿನದಿಂದ ಬೆಡ್ಡಲ್ಲೇ ಮಲಗಿದ್ದೆ. ನೀನ್ ಬರ್ಬೇಕಾದ್ರೆ ಮಾತ್ರೆ ತಗೊಂಡು ಟಯರ್ಡಾಗಿ ಮಲಗಿದ್ದೆ. ಬಹುಶಃ ನಾನು ನಿಮ್ಮನ್ನು ನೋಡದೇ ಇರೋದಕ್ಕೆ ನಿಮ್ಮನ್ನು ನೋಡೋಕೆ ಬಂದಿದ್ದೆ. ನನ್ನ ಸೊಸೆ ನಾನಿಲ್ಲ ಅಂತ ಸುಳ್ಳು ಹೇಳಿದ್ಲಲ್ಲ. ನನಗೆ ಗೊತ್ತಿತ್ತು ನೀವು ಅಲ್ಲೇ ಇದ್ದೀರಾ ಅಂತ. ಹೊರಗಡೆ ನಿಮ್ಮ ಚಪ್ಪಲಿ ಇರೋದನ್ನು ನೋಡಿದೆ. ಅವ್ರನ್ನ ದೂರಿ ಯಾವ ಪ್ರಯೋಜನವೂ ಇಲ್ಲ, ಯಾಕಂದರೆ ನಾನು ಯಮ ಅಲ್ವಾ. ಯಾರು ಹೇಳಿದಾಗೆ ನೀನ್ ಯಮ ಅಲ್ಲಪ್ಪ. ನನ್ಗಿರೋ ಒಬ್ನೇ ಸ್ನೇಹಿತ ನೀನೆ. ನಿನ್ನ ಹತ್ರ ಸುಳ್ಳು ಹೇಳಿ ವಾಪಸ್ ಕಳ್ಸಿದ್ದಕ್ಕೆ ಅವಳಿಗೊಂದು ಪ್ರೈಸ್ ಕೊಡ್ತೀನಿ. ನನ್ನ ಹುಟ್ಟಿದಬ್ಬ ಈ ಶನಿವಾರನೇ. ನೀನ್ ಬರ್ಬೇಕು. ಅದು ನಿನ್ನ ಮಾತ್ರನೇ ನಾನು ಕರೀತಿರೋದು. ಅಯ್ಯೋ ಅದೆಲ್ಲ ಬೇಡ ಮಾಸ್ಟರ್, ಅದೆಲ್ಲ ಸರಿ ಬರಲ್ಲ. ಎಲ್ಲ ಸರಿ ಬರುತ್ತೆ, ನೀನ್ ಬರಲೇಬೇಕು. ಒಂದು ವೇಳೆ ಬಂದಿಲ್ಲ ಅಂದ್ರೆ ನಮ್ಮಿಬ್ರಲ್ಲಿ ಯಾವುದೇ ಸಂಬಂಧ ಇರಲ್ಲ. ಮಾಸ್ಟರ್ ನೀನಿನ್ನು ಕೆರೋಸಿನ್ ಹಚ್ಕೊಳ್ಳೋದು, ಸ್ನಾನ ಮಾಡೋದು ಮುಂದುವರ್ಸು. ಆಮೇಲೆ ಮರಿಬೇಡ ಶನಿವಾರ, ಸರಿನಾ? ಹಾಂ. ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸೋದಕ್ಕಾಗಲ್ವಾ? ನೀನು ನಿನ್ನ ಕೆಲಸ ನೋಡ್ಕೋ, ನನ್ನ ಕೆಲಸ ನೋಡೋಕ್ಕೆ ನನಗೆ ಗೊತ್ತು. ಸಾಯಬೇಕು ಅಂತ ಯಾರಾದರೂ ಇದ್ದರೆ ಅವ್ರಿಗೆ ನೀರು ಕೊಟ್ಟು ಸಾಯಿಸೋದು ನೋಡು. ಛೇ, ಹಾಂ, ಯಾವಾಗ ಬಂದೆ? ಹಾಂ, ಇವನ್ ಬೆನ್ನಿಗೆ ಏನಾಯ್ತು? ಏನೋ ಗಲಾಟೆ ಆಗಿರಬೇಕು.
ನೀನು ಯಾವಾಗ ಬಂದೆ? ಸ್ವಲ್ಪ ಹೊತ್ತಾಯಿತು. ಹ್ಞೂ. ಬೆನಗೇನಾಯಿತು? ಕೆಲ್ಸಕ್ಕೆ ಹೋದಾಗ ಈ ಥರ ಆಯಿತು ಅಷ್ಟೇ. ಕೊಟ್ಟಿರೋದು ಸ್ವಲ್ಪ ಸ್ವಲ್ಪ ವಾಪಸ್ ಬರ್ತಿದೆ ಅಲ್ವಾ? ಹ್ಞೂ. ನಿನಗೆ ನೆನಪಿದೆಯಾ ಮೊದಲನೇ ಸರಿ ನೀನು ಯಾವಾಗ ಇಲ್ಲಿಗೆ ಬಂದೆ ಅಂತ? 6 ವರ್ಷದ ಹಿಂದೆ ಒಂದು ರಾತ್ರಿ ಪೊಲೀಸ್ ನಿನ್ನ ಹುಡುಕುವಾಗ ತಪ್ಪಿಸ್ಕೊಳ್ಳೋಕ್ಕಾಗಿ ಬಂದವನು ನೀನು ಇಲ್ಲಿಗೆ. ಸ್ವಂತದವ್ರು ಯಾರೂ ಇಲ್ದಿರೋ ನೀನು ಈ ಸುಡುಗಾಡಲ್ಲಿ ನನ್ನ ಥರನೇ ಜೀವಂತವಾಗಿರೋ 2ನೇ ಹೆಣ್ಣು ಥರ ಇಲ್ಲೇ ಇದ್ಬಿಟ್ಟೆ. ಉಪದೇಶ ಮಾಡೋದು ಹಿಡಿಸಲ್ಲ ಅಂತ ನನಗೆ ಗೊತ್ತು. ನಾನು ಹಾಗೆ ಮಾಡೋದಿಲ್ಲ. ನನಗೆ ಅದಕ್ಕೆ ಬೇಕಿರೋ ಅರ್ಹತೆಯೂ ಇಲ್ಲ. ನನ್ನ ಈ ಭೂಮಿ ಮೇಲೆ ಮನುಷ್ಯರಾಗಿ ನೋಡ್ತಿರೋರು ಇಬ್ಬರೇ ಇಬ್ಬರು. ಒಬ್ಬ ನೀನು, ಇನ್ನೊಬ್ಬರು ಆ ಮಾಸ್ಟರ್. ನನಗೆ ಅಂತ ಇರೋರು ನೀವಿಬ್ಬರೇ. ನಿಮ್ಗೇನಾದರೂ ಆದರೆ ನನಗೆ ಸಹಿಸೋದಕ್ಕಾಗಲ್ಲ. ಹುಷಾರಾಗಿರಬೇಕು. ಕೆಟ್ಟದ್ದು ಯಾವಾಗಲೂ ಗೆಲ್ಲುತ್ತೆ ಅಂತ ಅನ್ಕೋಬಾರ್ದು. ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ದಿದ್ರೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ನಿನಗಿನ್ನೂ ಬೇಕಾ? ಹ್ಞೂ. ಏಯ್, ನಾಳೆ ಒಬ್ರು ಹುಟ್ಟುಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಯಾರ್ದು? ನಿನ್ನ ಈ ಊರಲ್ಲಿರೋರು ಹುಟ್ಟುಹಬ್ಬ ಕರೀತಾರ? ನಮ್ಮ ಮಾಸ್ಟರ್ ಅವರ ಹುಟ್ಟುಹಬ್ಬ. ನಾಳೆ ನಾನು ಹೋಗ್ಬೇಕಾ? ನೀನು ಹೋಗಬೇಕು. ಹೋಗದೆ ಖಂಡಿತ ಹೋಗಬೇಕು. ಹೋಗ್ತೀನಿ. ಬೆಳಗ್ಗೆ ಬೆಳಗ್ಗೆ ಎಲ್ಲ ಹೋಗಿದೆ? ಎದ್ದು ನೋಡಿದ್ರೆ ಆಳೆ ಕಾಣಿಸ್ಲಿಲ್ಲ. ನಾನು ಬಟ್ಟೆ ಅಂಗಡಿ ಹತ್ರ ಹೋಗಿದ್ದೆ. ಅಂಗಡಿ ತೆಗೆಯೋ ತಡೆ ಆಯಿತು. ಬಟ್ಟೆ ಅಂಗಡಿಲಿ ನಿನಗೇನು ಕೆಲಸ? ಮಾಸ್ಟರ್ ಹುಟ್ಟುಹಬ್ಬಕ್ಕೆ ಹೋಗೋದಕ್ಕೆ ಒಂದು ಬಿಳಿ ಬಟ್ಟೆ ತಗೊಂಡೆ. ನನ್ನ ಹತ್ರ ಕಾವಿ ಬಟ್ಟೆ ಅಷ್ಟೇ ಅಲ್ವ ಇರೋದು. ಮತ್ತು ಮಾಸ್ಟರ್ಗೊಂದು ಶರ್ಟು. ಮಾಸ್ಟರ್ಗೆ ಒಂದು ಪಂಚೆ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಕಾಸಿಲ್ಲ, ತಗೊಳ್ಳಿಲ್ಲ. ನಿನಗೆ ಕಾಸು ಬೇಕು ಅಂದರೆ ನನ್ನ ಹತ್ರ ಕೇಳುತ್ತಾನೆ. ರಕ್ತದಲ್ಲಿ ದುಡ್ದಿರೋ ಕಾಸು ನನಗೆ ಬೇಡ. ಹಾಂ, ನೀನು ಇಸ್ಕೊಳ್ಳಲ್ಲ ಅಂತ ಗೊತ್ತು, ಆದ್ರೂ ಕೇಳಿದೆ.
ಸರಿ, ನೀನು ಹೋಗಿ ಹುಟ್ಟಿದಬ್ಬದ ಊಟ ಮಾಡ್ಕೊಂಡು ಬಾ, ನಾನು ಹೊರಡ್ತೀನಿ. ಈ ಗಾಯ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದ ನೀನು? ತಗೊಂಡಿರೋ ಕೆಲಸ ಒಂದು ಬ್ಯಾಲೆನ್ಸ್ ಆಗಿದೆ. ಅದು ಬೇಕಾ ನಿನಗೆ? ನಾನು ಕೆಲವು ವಿಷಯಗಳನ್ನು ನಿರ್ಧಾರ ಮಾಡಿಬಿಟ್ಟೆ. ಈ ಕೆಲಸದಲ್ಲಿ ಸ್ವಲ್ಪ ಹಣ ಸಿಗತ್ತೆ, ಆಮೇಲೆ ನಾನು ಈ ಕೆಲಸಕ್ಕೆ ಹೋಗೋದಿಲ್ಲ. ಆಮೇಲೆ ನಿನ್ನ ಜೊತೆನೇ ಇಲ್ಲಿ ಇರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ, ಸೀನಿಯರ್ ಯಮನಾಗಿ. ಲೇ, ಸರಿ ಕಣೋ, ನಾನು ಹೊರಡ್ತೀನಿ. ಆಹಾ, ಬಾ ಮಾಸ್ಟರ್. ಬಾ ಬಾ ಒಳಗ್ ಬಾ. ಹಾ, ನಾನ್ ನಿನ್ಗಾಗೆ ಕಾಯ್ತಿದ್ದೆ. ತಗೊಳ್ಳಿ. ಆ? ಏನೋ ಇದು? ಆ ನನಗಾಗಿ ನೀನು ಹುಟ್ಟಹಬ್ಬಕ್ಕೆ ಗಿಫ್ಟ್ ತಂದಿದ್ಯಾ? ಸಂತೋಷವಾಗಿದೆ. ಬಾ ಊಟ ಮಾಡೋಣ. ಮಾಸ್ಟರ್, ಬಾರಯ್ಯ ಒಳಗ್ ಬಾ. ಬಾ. ನೋಡಿ, ಇವನೇ ವೇಣು. ಇವನು ನನಗಾಗಿ ಹುಡ್ದಬ್ಬಕ್ಕೆ ಗಿಫ್ಟ್ ತಂದಿದ್ದಾನೆ. ತಗೋ, ಒಳಗೆ ಎತ್ಕೊಂಡೋಗಿಡು. ಕೂತ್ಕೋ. ಕೂತ್ಕೋ. ಕೂತ್ಕೊಳ್ಳೋ, ನಿನ್ಗೆ ಹೇಳ್ತಿರೋದು. ಆ ಎಲೆ ತಗೊಂಬಮ್ಮ. ಹಾ ಸರಿಪಾ. ಬಡ್ಸು ಬಡ್ಸು. ಮೊದ್ಲು ಅವನ್ಗಾಕು. ಅವನಿಗೆ ಒಂದು ಹಪ್ಳ ಇಡು. ತಿನ್ನು. ಸ್ವಲ್ಪ ಪಾಯಸ ಕೊಡು. ಬಾ ಕೂತ್ಕೊಳ್ಳಯ್ಯ, ಇವತ್ತು ಸ್ವಲ್ಪ ಹೊತ್ತು ಮಾತಾಡೋಣ. ಇಲ್ಲ ಮಾಸ್ಟರ್, ನಾನು ಹೋಗಬೇಕು. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ. ಹೌದಾ? ಹಾ ಸರಿ, ಫ್ರೀ ಆಗಿರ್ಬೇಕಂದ್ರೆ ನಾನೇ ಅಲ್ಲಿ ಬಂದ್ಬಿಡ್ತೀನಿ. ಸರಿ, ನಾನು ಬರ್ತೀನಿ ಮಾಸ್ಟರ್. ನೀವಿವಾಗ ಮಾಡಿದ್ದು ಸ್ವಲ್ಪ ಕೂಡ ಸರಿಯಲ್ಲ. ಏನು? ನನ್ನ ಗೆಳೆಯನ ಹುಟ್ಟುಹಬ್ಬಕ್ಕೆ ಊಟಕ್ಕೆ ಕರೆದಿದ್ದ? ಸ್ನೇಹಿತ, ನೀವು ಅವನು ಯಾರು ಅಂತ ಮರ್ತು ಬಿಟ್ಟಿದ್ದೀರಾ. ವೇಣು ಏನು ಕಳ್ಳ ಅಲ್ಲ, ಕೊಳ್ಳೆ ಹೊಡಿಯೋನು ಅಲ್ಲ, ಹೆಣ್ಣಿಂದನೂ ಹೋಗಲ್ಲ, ಕುಡಿಯೋದು ಇಲ್ಲ, ಕೆಟ್ಟ ಅಭ್ಯಾಸ ಅಂತ ಅವನಿಗೆ ಇಲ್ವೇ ಇಲ್ಲ. ಮತ್ತೇನು? ಆದ್ರೂ ಲೇ, ನೀನ್ ಕೆಲ್ಸಕ್ಕೆ ಹೋಗೋದು ಸಂಬಳಕ್ಕೋಸ್ಕರ ತಾನೆ? ಹೌದು. ಹಾಗಾದ್ರೆ ವೇಣು ಹಣಕ್ಕಾಗಲ್ಲ ಅವನ್ ಕೆಲಸ ಮಾಡೋದು. ನಿನ್ಗೊಂದು ಗೊತ್ತಾ? ಆ ಮಶಾಣಕ್ಕೆ ಹೆಣ ಸುಡೋದಕ್ಕೆ ಬರೋ ಸ್ವಂತದವ್ರ ಹತ್ರ ಪಂಚಾಯಿತಿ ಅವ್ರು ಹೇಳ್ದಂಗೆ ಸೌದೆ ಕಾಸು ಮಾತ್ರ ವೇಣು ತಗೊಳ್ಳೋದು. ತುಂಬಾ ಬಡವರು ಅಂತ ಗೊತ್ತಾದ್ರೆ ಅವನು ಅದನ್ನು ತಗೊಳ್ಳಲ್ಲ. ಅಷ್ಟೇ ಅಲ್ಲ, ಅವನು ಮೂಲಿಕೆ ಎಲೆನೆಲ್ಲ ಮಾರಿದ ಹಣನ ಪಂಚಾಯಿತಿಗೆ ಕೊಟ್ಬಿಡ್ತಾನೆ. ಅದು ವೇಣು ಅಂದ್ರೆ. ಈ ವೇಣುಗೆ ಸ್ವಂತದವರು ಅಂತ ಯಾರೂ ಇಲ್ವಾ? ಅವನಿಗೆ 5-6 ವರ್ಷ ಇರಬೇಕಂದ್ರೆ ಅವನು ಈ ಊರಿಗೆ ಬಂದಿದ್ದು. ಬಾವಿ ಕೆಲಸ ಮಾಡ್ತಿದ್ದವ್ರೆ ಅವರ ಅಪ್ಪ.
ಅವರಮ್ಮ ಇವನು ಹುಟ್ಟಿದ ತಕ್ಷಣನೇ ಸತ್ತೋದ್ರು. ನಮ್ಮ ದೇವಸ್ಥಾನದ ಪಕ್ಕ ರಾಮು ಅವ್ರ ಮನೆಯಲ್ಲಿ ಬಾವಿ ತೋಡ್ಬೇಕಂದ್ರೆ ಮಣ್ಣು ಕುಸ್ದೋಗಿ ಅವ್ರ ಅಪ್ಪನೂ ತೀರ್ಕೊಂಡ್ರು. ಅವತ್ತು ಈಗ ವೇಣು ಇರೋ ಆ ಪಂಚಾಯಿತಿ ಸ್ಮಶಾನದಲ್ಲಿ ಒಬ್ಬ ವೇಲಾಯುಧ ಅಂತ ಇದ್ದ. ಈಗ ವೇಣು ಮಾಡ್ತಿರೋ ಕರ್ತವ್ಯನೆಲ್ಲ ಮಾಡೋದಕ್ಕೆ ವೇಣು ಅವರಪ್ಪನ ಊರಿನ ಜನ ಎಲ್ಲ ಸೇರಿ ಅಲ್ಲಿ ಸುಡೋದಕ್ಕಂತ ತಂದ್ರು. ಆಮೇಲೆ ಊರವರೆಲ್ಲ ವಾಪಸ್ ಹೋಗ್ಬಿಟ್ರು. ಇವನನ್ನ ಅಲ್ಲೇ ಬಿಟ್ಟು ಹೋಗ್ಬಿಟ್ರು. 6 ವಯಸ್ಸಿದ್ದ ವೇಣು ಅಲ್ಲಿ ಒಂಟಿ ಮರದ ಥರ ನಿಂತ. ಅವತ್ತು ವೇಲಾಯುಧ ವೇಣುಗೆ ಕರುಣೆ ತೋರಿಸ್ದ. ಅವನ ಜೊತೆನೇ ಇಡ್ಕೊಂಡ. ಹಾಗೇನೆ ಇವತ್ತು ನೋಡ್ತಿರೋ ವೇಣು ಬೆಳೆದಿದ್ದು. ಹಾಗಾದ್ರೆ ಆ ವೇಲಾಯುಧ? ವೇಣುಗೊಂದು 20 ವರ್ಷ ಇರ್ಬೇಕಂದ್ರೆ ವೇಲಾಯುಧ ಸತ್ತೋದ. ಆಮೇಲೆ ವೇಣುನೇ ಎಲ್ಲ ನೋಡ್ಕೊಳ್ಳೋದು. ಅವನು ಇಲ್ಲಿ ಬಂದಾಗ್ಲಿಂದನೂ ಅವನ ಒಳ್ಳೆತನ ನನಗೆ ಚೆನ್ನಾಗಿ ಗೊತ್ತು. ಯಾರು ಏನು ಹೇಳಿದ್ರು ಅವನು ನನ್ನ ಗೆಳೆಯನೇ. ಅದ್ರಲ್ಲಿ ಬದಲಾವಣೆನೇ ಇಲ್ಲ. ಏಯ್ ಸ್ವಲ್ಪ ನಿಂತ್ಕೋ, ನಾವಿಬ್ರು ಏನಾದ್ರೂ ಮಾತಾಡ್ಕೊಂಡು ಹೋಗೋಣ. ಅಲ್ಲೇ ನಿಂತ್ಕೋ ಅಂತ ಹೇಳಿದ್ದಲ್ಲ. ಏಯ್ ನೀಗೆ ಹೇಳ್ತಾ ಇರೋದು. ಏಯ್ ನನ್ ಕಡೆ ಸ್ವಲ್ಪ ನೋಡು. ಹೀಗೆ ಹೋದ್ರೆ ಹೇಗೆ? ನಾವಿಬ್ರು ಏನಾದ್ರೂ ಮಾತಾಡ್ಕೊಂಡೇ ಹೋಗೋಣ. ಏಯ್ ನಿನ್ಗೆ ತಾನೇ ಹೇಳ್ತಿರೋದು, ನಿಂತ್ಕೋ. ಏಯ್ ನಿಂತ್ಕೊಳೆ. ಯಾಕೆ ಭಯ ಪಡ್ತೀಯ? ನಿನ್ನ ನಾನ್ ಮದುವೆ ಆಗ್ತೀನಿ. ಏಯ್ ನಿಂತ್ಕೊಳ. ಅಯ್ಯಪ್ಪ. ಏಯ್ ನೀನ್ ಹೋಗಮ್ಮ. ನನಗೆ ಹೊಡಿತೀಯದ? ಜೀವ ತೆಗೆಯೋದಷ್ಟೇ ಅಲ್ಲ, ಜೀವಂತವಾಗಿ ಇವಾಗ ಸುಟ್ಟಾಕ್ಬಿಡ್ತೀನಿ, ಗೊತ್ತಾಯ್ತಾ? ಹೆಣ್ಮಕ್ಳ ಹತ್ರ ಗಲಾಟೆ ಮಾಡ್ತೀಯ. ನಿಮ್ಮ ಮನೇಲಿ ಕೂಡ ಹೆಣ್ಮಕ್ಳು ಇದಾರಲ್ವಾ, ಆವಾಗ ಕೂಡ ಇದೇ ತರ ನೋಡ್ತಾ ಇರ್ಬೇಕು, ಗೊತ್ತಾಯ್ತಾ? ನಾನೇನು ಬೇಕು ಅಂತ ಮಾಡಲಿಲ್ಲ. ಅವ್ನು ನಮ್ಮ ಹತ್ರ ಕೆಟ್ಟದಾಗ ಮಾತಾಡ್ತಾನೆ ಅಂತ ನಾನು ಅವ್ರ ಹತ್ರ ಆ ಥರ ಮಾತಾಡೋಕ್ಕಾಗತ್ತಾ? ಇದು ಆ ಸುರೇಶ್ ಮನೆಗೆ ಹೋಗ್ತಾ ಇರೋದು. ಯಾವ ಸುರೇಶ? ನಮ್ಮ ಬಂಡೆ ಹೊಡಿಯೋ ಸುರೇಶನ? ಅವನೇನೆ. ಅವನ್ನ ಹಾಸ್ಪಿಟ್ಲಿಂದ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಡಾಕ್ಟ್ರ್ ಕೈ ಎತ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಕಾರಣ ಆ ಹುಡುಗ ಮಾತ್ರನೇ. ಪಾಪ ಆ ಸುರೇಶ. ಬೈಕಲ್ಲಿ ಆ ಹುಡುಗ ಹೋಗ್ತಾನೆ ನೋಡಿ, ಈ ಸೈಡು ಆ ಕಡೆಗೂ ಈ ಕಡೆಗೂ ಹೆಂಗ್ ಓಡಿಸ್ತಾನೆ. ಇವನು ಗುದ್ದಿದ ಕಾರ್ನ ನೋಡ್ಬೇಕಿತ್ತು. ಅದ್ರ ಸ್ಥಿತಿನ ಕಾರಿನ ಮುಂಭಾಗ ಗುರ್ತೇ ಸಿಗ್ದಿರಂಗಾಗ್ಬಿಟ್ಟಿತ್ತು. ಚಿಕ್ಕ ವಯಸ್ಸಿಂದ ಆ ಸುರೇಶ್ ಅವನಿಗೆ ತುಂಬ ಮುದ್ದು ಮಾಡಿ ಬೆಳೆಸಿದ್ದಾನೆ. ತಾಯಿ ಇಲ್ದಿರೋ ಹುಡುಗ ಅಲ್ವಾ. ಹುಡುಗ ಏನು ಕೇಳಿದ್ರು ಸುರೇಶ್ ತಕ್ಕೊಟ್ಟಿದ್ದಾನೆ. ಹೇಗೋ ಸುರೇಶ ಇಷ್ಟು ದಿನ ದುಡ್ದಿದ್ದನ್ನೆಲ್ಲ ಹಾಸ್ಪಿಟ್ಲವ್ರು ಕಿತ್ಕೊಂಡ್ರು. ತುಂಬ ದಿನ ಆಯ್ತಲ್ವ ಹಾಸ್ಪಿಟ್ಲ್ಗೆ ಹೋಗಿ. ಆ ಹುಡುಗ ಸ್ವಲ್ಪ ತುಂಟ ಆಗಿದ್ರು ಈ ಥರ ಮಲ್ಕೊಂಡಿರೋದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಅಪ್ಪ ಅಮ್ಮ ಹೇಳೋದು ಮಕ್ಕಳು ಕೇಳಬೇಕು. ಮಕ್ಳು ಹೇಳೋದನ್ನ ಅಪ್ಪ ಅಮ್ಮ ಕೇಳಿದ್ರೆ ಅಷ್ಟೇನೆ. ಬಾಯ್. ಸರಿ ಕಣ. ವೇಣು ಅಣ್ಣ. ಹಾಂ, ಏನು? ವೇಣು ಅಣ್ಣ, ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಲ್ಲ? ಕೇಳಪ್ಪ. ಈ ದೆವ್ವ ಎಲ್ಲ ನಿಜವಾಗ್ಲೂ ಇದೆಯಾ? ನನಗೆ ಗೊತ್ತಿಲ್ಲ. ನೀನು ಮಶಾನದಲ್ಲಿ ಮಲಗ್ತಿಯಲ್ಲ, ನಿನಗೇನು ಭಯ ಆಗಲ್ವಾ? ನಾನು ಯಾಕೆ ಭಯ ಪಡಬೇಕು? ನಾನು ಒಂಟಿಯಾಗಿಲ್ವಲ್ಲ. ಅಲ್ಲಿ ನಾನು ಸುಟ್ಟು ಮೇಲೆ ಕಳಿಸ್ದವ್ರು ಇದ್ದಾರಲ್ವಾ.
ಯಾರು ಸರ್? ಅನಾಥ ಹೆಣನಾ? ಏ ಅನಾಥ ಹೆಣ ಏನಲ್ಲ. ಹೇಗೋ ನಮ್ಮ ಪೊಲೀಸ್ ಅವ್ರಿಗೆ ದೊಡ್ಡ ತಲೆನೋವು ಹೋಯ್ತು. ಪಕ್ಕದ ಸಿಟಿನಲ್ಲಿ ರೌಡಿಗಳ ಜೊತೆ ಜಗಳ ಮಾಡಬೇಕಾದ್ರೆ ಸತ್ತೋದ. ಅವನ್ ಸಾಯೋಕ್ಕೂ ಮುಂಚೆ ಒಂದು ಚೀಟಿಯಲ್ಲಿ ನಿನ್ನ ಹೆಸರು ಬರೆದಿಟ್ಟಿದ್ದ. ನನಗೆ ಓದಕ್ಕೆ ಬರೋದಿಲ್ಲ. ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ, ಕಬ್ನ ರವಿಯಾದ ನಾನು ಯಾವತ್ತಾದರೂ ಯಾರ ಕೈಯಿಂದಾದರೂ ಸಾಯೋ ಸ್ಥಿತಿ ಬಂದರೆ ನನ್ನ ಬಾಡಿಯನ್ನು ಪಕ್ಕದೂರಿನ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಸ್ಮಶಾನದಲ್ಲಿ ಯಮ ವೇಣು ಅನ್ನೋ ನನ್ನ ವೇಣು ಹತ್ರ ಒಪ್ಪಿಸ್ಬೇಕು. ನಾನು ಹೇಗೆ ಸತ್ರು ನನ್ನನ್ನು ಸುಡೋದು ಈ ಎಮನ್ ವೇಣುನೇ. ಅದು ಹೇಗೆ ಹೇಳ್ತೀಯಾ? ಹಾಂ, ಅದಕ್ಕೆ ಬೇಕಾಗಿರೋ ಕೆಲಸ ಎಲ್ಲ ನಾನು ಮಾಡಿಟ್ಟಿದ್ದೀನಿ. ಅವನು ಗೊತ್ತಿತ್ತು ಅವನ ಕೊನೆ ಹೇಗಾಗುತ್ತೆ ಅಂತ. ಸರ್, ನನಗೆ ಇನ್ನೊಂದು ಸವಾರಿ ಇದೆ. ಸರಿ ವೇಣು, ನಾವು ಈ ಗಾಡಿನಲ್ಲೇ ವಾಪಸ್ ಹೋಗಬೇಕು. ಸರಿ, ನಾವು ಹೊರಡ್ತೀವಿ. ಕಣ್ಣೀರಿಗೆ ಕಾರಣ ನೀನೇ, ನೀ ಕಾರಣವ ನೀಡದೆ ಹೋದೆ. ಹರಿಯೇ ನೀ ನನ್ನ ಮನದ ರೋದನೆ, ಯಾಕೆ ಕೊಟ್ಟೆ ಈ ಶಿಕ್ಷೆ ನೀನೇ ಹೇಳಲೇ. ಕಣ್ಣೀರಿಗೆ ಕಾರಣ ನೀನೇ, ಕಾರಣವ ನೀಡದೆ ಹೋದೆ ನೀ.
ಹಗಲು ಇರುಳು ನಾನು ಚಿಂತೆ ಕನಸು ನನಸು ಚುರಾಯಿತಲ್ಲೇ ಕೇಳು ಬಾ ನನ್ನ ಗೋಳು ಅಳಿಸಿದೆ ನನ್ನ ಆಸೆ ಪ್ರೀತಿಯೇ ನೀ ಮಾಯವಾಗಿದೆ ನನ್ನಲಿಂದು ಬಾಳಲಿ ಕಣ್ಣೀರಿಗೆ ಕಾರಣ ನೀನೇ ನೀ ಕಾರಣವ ನೀಡದೆ ಹೋದೆ ಹರಿಯೇ ನೀ ನನ್ನ ಮನದ ರೋದನೆ ಯಾಕೆ ಕೊಟ್ಟೆ ಈ ಶಿಕ್ಷೆ ನೀನೇ ಹೇಳಲೇ ಪ್ರೀತಿ ಆಸೆಯು ಮಣ್ಣು ಪಾಲು ನಿನ್ನ ಮರೆತು ಬದುಕಲಾರೆ ಕೇಳು ಬಾ ಶೋಕವ ಹೃದಯದ ರಾಗವ ಪ್ರೀತಿ ದೇವತೆ ನೀ ತೊರೆದು ನಿನ್ನ ಹೋಗಲಿ ಎಲ್ಲಿಗೆ ನಾನು ಕಣ್ಣೀರಿಗೆ ಕಾರಣ ನೀನೇ ನೀ ಕಾರಣವ ನೀಡದೆ ಹೋದೆ ಹರಿಯೇ ನೀ ನನ್ನ ಮನದ ರೋದನೆ ಯಾಕೆ ಕೊಟ್ಟೆ ಈ ಶಿಕ್ಷೆ ನೀನೇ ಹೇಳಲೇ ಗ್ರೇಸಿಗೆ ಗೊತ್ತಿದೆಯಲ್ವಾ ಅವನು ಯಾವ ಕೆಲಸ ಮಾಡ್ತಿದ್ದ ಅಂತ? ಗೊತ್ತಿಲ್ಲ. ಕರ್ಮನ ತಡೆಯೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಎಲ್ಲ ಮರೆತು ನೀನು ಚೆನ್ನಾಗಿ ಬದುಕಬೇಕು. ಅಪ್ಪನ ಪರಿಸ್ಥಿತಿ ಗೊತ್ತಿದೆ ಅಲ್ವಾ? ಅಪ್ಪನಿಗೂ ಅಮ್ಮನಿಗೂ ತೊಂದರೆ ಕೊಡಬಾರ್ದು. ಎರಟಿ ಆಹಾ ಈಗ ತಾನೇ ಹಾಲು ಕಾಯಿಸ್ತಿದ್ದೀನಿ, ಸ್ವಲ್ಪ ಕಾಯ್ರಿ. ಏನು ನೀವಿಬ್ರು ಸೇರ್ಕೊಂಡು ಆ ಕಡೆ ಹೋಗ್ತಿದ್ರಿ? ನಾವು ನಮ್ಮ ಮೇಷ್ಟ್ರ ನೋಡಕ್ ಹೋಗಿದ್ವಿ. ಹಾ, ಹೇಗಿದೆ ಅವ್ರಿಗೆ? ಅದೇ ಥರನೇ ಇದೆ, ಏನೂ ಬೆಳವಣಿಗೆ ಇಲ್ಲ. ಯಾವತ್ತಾದರೂ ಏನಾದರೂ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ, ನಮಗೆ ಯಾವುದೂ ಗೊತ್ತಾಗಲ್ಲ. ಅಯ್ಯೋ, ಹೆಂಗಿದ್ದ ಮನುಷ್ಯ. ಅವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂದ್ರೆ ಪ್ರೆಷರ್ ಜಾಸ್ತಿಯಾಗಿ ಬಿದ್ದೋದ್ರು. ಈ ಪ್ರೆಷರ್ ಅನ್ನೋ ವಿಷಯ ಇಷ್ಟೊಂದು ಪ್ರೆಷರು ಅಂತ ಮೇಷ್ಟ್ರು ಬಿದ್ದ ಮೇಲೇ ಗೊತ್ತಾಗಿದ್ದು. ಹೇಗೋ ಏನೋ ಆಗದೆ ಇದ್ರೆ ಸಾಕಪ್ಪ ದೇವ್ರೆ. ಅವ್ರಿಗೇನಾದರೂ ಆದರೆ ಅದ್ರ ನಷ್ಟ ಈ ಊರಿಗೂ ಮತ್ತು ಈ ಊರಿನ ಜನಕ್ಕೆ. ಸಾರ್ ನೀವು ಇನ್ನೊಂದ್ಸತಿ ಜೋಸ್ ಅಂತ ಕರೀರಿ. ನಾನಿಲ್ಲಿರೋದಕ್ಕೆ ಕಾರಣ ಈಗ ಇಲ್ಲಿ ಮಲ್ಕೊಂಡಿರೋರೇನೆ. ಇವ್ರು ಮಾತ್ರ ಇರಲಿಲ್ಲ ಅಂದ್ರೆ ಈ ಜೋಸ್ ಯಾವತ್ತೋ ಸತ್ತೋಗ್ತಿದ್ದ. ಇವ್ರು ನಮಗ್ ಮಾಡಿರೋ ಸಹಾಯ, ನಮಗ್ ಮನೆ ಕೊಟ್ಟಿರೋದು, ಇದು ಯಾವುದನ್ನು ನಾವು ಮರೆಯೋದಕ್ಕಾಗಲ್ಲ. ಅಯ್ಯೋ ದೇವ್ರೆ, ನಮ್ಮ ಮಾಸ್ಟರ್ಗೆ ದೀರ್ಘಾಯುಷ್ಯ ಕೊಡಪ್ಪ. ಅಪ್ಪ ನಿದ್ದೆ ಮಾಡ್ತಿದ್ದಾರೆ. ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಇದು. ಹಾಗಾದ್ರೆ ನಾವು ಹೋಗ್ತೀವಿ. ಏನೇ ಸಹಾಯ ಬೇಕು ಅಂದ್ರೂ ಕರೀರಿ. ನನ್ನಿಂದ ಏನು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಆದರೆ ಈ ಮಾಸ್ಟ್ರಿಗೋಸ್ಕರ ನನ್ನ ಜೀವ ಬೇಕಂದ್ರೂ ಕೊಡ್ತೀನಿ. ಹೋಗೋಣವಾ? ಹೊಸದಾಗಿ ಕಟ್ಟಿಸ್ತಿರೋ ದೇವಸ್ಥಾನದ ಗೋಪುರದ ವರ್ಕ್ ಬಗ್ಗೆ ಮಾತಾಡಬಾರ್ದಾ? ಅದಕ್ಕೆ ಸಪ್ರೇಟಾಗಿ ಕಮಿಟಿ ಇಟ್ಟು ತೀರ್ಮಾನ ಮಾಡಬೇಕು. ಸಾರ್ ಈಗ ಮಲಗಿರೋದ್ರಿಂದ ಯಾವುದಕ್ಕೂ ಇಂಟ್ರೆಸ್ಟೇ ಇಲ್ಲ. ಅದು ಸರಿನೇ.
ಅಯ್ಯೋ ದೇವ್ರೆ, ಅಲ್ಲಿ ನೋಡಿ ವೇಣು ಏನು ಯಾಕೆ ಬರ್ತಿದ್ದಾನೋ. ಬರ್ತಿದ್ದಾನೋ? ಮಾಸ್ಟರು, ಅಪ್ಪ ಮಲಗಿದ್ದಾರೆ. ನಾನು ಅವ್ರನ್ನ ಸ್ವಲ್ಪ ನೋಡ್ಕೊಂಡು ಹೋಗ್ಲಾ? ಆಗೋದಿಲ್ಲ. ಅವ್ರನ್ನ ಈ ಸ್ಥಿತಿನಲ್ಲಿ ವೇಣು ನೀನ್ ನೋಡೋದ್ ಬೇಡ, ನನಗ್ ಭಯ ಆಗತ್ತೆ. ನಾನು ನೋಡೋದ್ರಿಂದ ಅವ್ರಿಗೇನೂ ಆಗಲ್ಲ. ಈ ಊರಿನಲ್ಲಿ ಬೇರೆಯವ್ರಿಗಿರೋ ಥರನೇ ನಮಗೂ ಭಯನೇ. ಅದು ನಿನ್ನ ಮೇಲಿರೋ ಕೋಪದಿಂದ ಅಲ್ಲ. ನೀನು ವಾಪಸ್ ಹೊರಟೋಗು. ನಿನ್ನ ಬೇಡ್ಕೋತೀನಿ, ಬೇಕಂದ್ರೆ ನೀನು ಕಾಲು ಹಿಡ್ಕೋತೀನಿ. ನಾವು ನಿನ್ನ ನೋಡೋದಕ್ಕೆ ಬಂದ್ವಿ. ಏನು ವಿಷಯ? ನಮ್ಮ ಜೊತೆ ಸ್ವಲ್ಪ ಮನೆವರೆಗೂ ಬನ್ನಿ. ವಯಸ್ಸಾಗಿರೋರಾ? ಇಲ್ಲ, 19 ವರ್ಷನೇ. ಇವ್ರ ಅಣ್ಣನ ಮಗ. ಬೈಕ್ ಆಕ್ಸಿಡೆಂಟು, ತುಂಬ ಕಷ್ಟಪಡ್ತಿದ್ದಾನೆ. ನೀನು ಆ ಕಲ್ಲೊಡಿಯೋ ಸುರೇಶ್ ಅವ್ರ ತಮ್ಮ ಅಲ್ವಾ? ಹೌದು. ಹಾಗಿದ್ರೆ ಹೋಗೋಣವಾ? ಹೋಗೋಣ. ಇಲ್ಲಿರೋರೆಲ್ಲ ಒಳಗಡೆ ಮಲಗಿರೋ ಸ್ನೇಹಿತರ? ಹೌದು. ನನ್ನ ಮಗನ್ನ ಈ ಕಷ್ಟದಿಂದ ಕಾಪಾಡುವೇಣೋ. ನನ್ನ ಮಗನಿಗೆ ಆ ಬೈಕ್ ಕೊಡ್ಸಿರ್ಲಿಲ್ಲ ಅಂದಿದ್ರೆ ಈ ತರ ಘಟನೆ ನಡೀತಾನೆ ಇರಲಿಲ್ಲ. ಸ್ವಲ್ಪ ನೀರು ತಂದು ನನ್ನ ಸಾಯಿಸ್ಬಿಡುವೇಣೋ. ನಮ್ಮನಿಲ್ಲಿಂದ ಕಳ್ಸಿರೋನು ತೀರ್ಮಾನ ತಗೊಳ್ದೆ ನಾವಿಲ್ಲಿಂದ ಹೋಗಕ್ಕಾಗಲ್ಲ. ಅದು ಯಾವ ಯಮ ಅನ್ಕೊಂಡ್ರೂ ಆಗೋದಿಲ್ಲ.
ನೀನು ನಿನ್ನ ಕೆಲಸ ನೋಡ್ಕೋ, ನನ್ನ ಕೆಲಸ ನೋಡೋಕ್ಕೆ ನನಗೆ ಗೊತ್ತು. ಸಾಯ್ಬೇಕು ಅಂತ ಯಾರಾದರೂ ಇದ್ರೆ ಅವ್ರಿಗೆ ನೀರು ಕೊಟ್ಟು ಸಾಯಿಸೋದು ನೋಡು. ಅದು ದೇವಸ್ಥಾನದಿಂದ ತಂದಿರೋ ನೀರು. ಅಯ್ಯೋ ಮಗನೇ, ಅಯ್ಯೋ. ನೋಡ್ಕೊಳ್ರ, ಸ್ವಂತದವ್ರನ್ನ ಅಳ್ಸಕ್ ಹೋಗ್ಬೇಡಿ. ನಾನು ಬಿಟ್ಟು ಬರ್ತೀನಿ. ಬೇಡ, ನಾನೇ ಹೋಗ್ತೀನಿ. ಅಲ್ಲಿದೆ ಒಂದು. ಗೊತ್ತಾಯ್ತಾ? ಸಾರ್ ಸೀರಿಯಸ್ ಆಗಿದ್ದಾರೆ. ನಾವು ನೆನ್ನೆ ತಾನೇ ಹೋಗಿ ನೋಡ್ಕೊಂಬಂದ್ವಿ. ಸಾರ್ ಸಂಬಂಧಿಕರು ಯಮ ವೇಣುನ ಕರೆಯೋದಕ್ಕೆ ಹೋಗ್ತಾ ಇದ್ದಾರೆ. ಯಮ ವೇಣುನ? ವೇಣುನ್ ಕರೆಯೋದಕ್ಕೆ ಒಬ್ರು ಹೋಗಿದ್ದಾರಂತೆ. ಇನ್ನು ಎಷ್ಟು ದಿನ ಅಂತ ಸಾರ್ ಹೀಗೆ ಕಷ್ಟಪಡೋದು? ಯಮ ವೇಣು ಬರೋಂಗಿದ್ರೆ ಬರಲಿ. ಸಾರು ವೇಣು ತುಂಬ ಕ್ಲೋಸ್ ಆಗಿದ್ರಲ್ಲ, ಇಂಥ ಒಂದು ವಿಷಯ ಅಂದರೆ ವೇಣು ಬರ್ತಾನ? ನಾವು ಮಾಸ್ಟರ್ ಅವ್ರ ಮನೆ ಹತ್ರ ಹೋದ್ರೆ ಹೇಗೆ? ಯಮ ಇನ್ನೂ ಬರ್ಲಿಲ್ವಲ್ಲ? ಬರ್ತಾನೆ, ಈಗ ಬರ್ತಾನೆ. ಏನೇ ಆದರೂ ನಮ್ಮ ಮೇಷ್ಟ್ರಿಗೆ ಈ ಸ್ಥಿತಿ ಬಂದ್ಬಿಡ್ತಲ್ಲ. ಇಲ್ಲಿ ನಿಂತಿರೋರಲ್ಲಿ ಯಾರು ಮೇಷ್ಟ್ರ ಸಹಾಯನ ತಗೊಳ್ದೇ ಇರೋರೇ ಇಲ್ಲ. ಸಾವು ಎಲ್ಲರಿಗೂ ಬರುತ್ತೆ, ಆದರೆ ಇವ್ರ ವಿಚಾರದಲ್ಲಿ ಬೇಜಾರಾಗ್ತಿದೆ. ಅಲ್ಲೋಡಿ, ಯಮ ಬರ್ತಿದ್ದಾನೆ. ನನ್ನ ಮಾಸ್ಟರ್ನ ಸಾಯಿಸ್ಬಿಡ್ಬೇಡ. ನಿನ್ಗೇನ್ ಬೇಕೋ ಎಲ್ಲ ಕೊಡ್ತೀನಿ. ನನ್ನ ಜೀವ ಬೇಕಂದ್ರು ತಗೋ, ಬದಲಿಗೆ ಮಾಸ್ಟರ್ ಜೀವ ನನಗೆ ವಾಪಸ್ ಕೊಟ್ಬಿಡು. ನೀರು
ಅಜ್ಜ, ರೀ ಅಪ್ಪ ಕಣ್ಬಿಟ್ಟಿದ್ದಾರೆ. ಏನು? ಬನ್ನಿ ಮಾಸ್ಟರ್, ಮಾಸ್ಟರ್. ಸಂತೋಷ ಆಗ್ತಿದೆ ಮಾಸ್ಟರ್. ಅಪ್ಪ, ಮಗಳೇ, ಮಗ. ಅಯ್ಯೋ ದೇವ್ರೆ, ತುಂಬಾ ಖುಷಿ ಆಗ್ತಿದೆ. ನಿಧಾನ. ವೇಣುಣ್ಣ, ವೇಣುಣ್ಣ, ಸ್ವಲ್ಪ ನಿಲ್ಲಿ. ಕೆಲವರ ಪ್ರೀತಿ ಸಾವನ್ನೇ ಸೋಲ್ಸತ್ತೆ ಅಂತ ಕೇಳ್ಪಟ್ಟಿದ್ದೆ. ನಾವದನ್ನ ನೋಡ್ಬಿಟ್ವಿ. ನಿಮ್ಮಿಬ್ರು ಮಧ್ಯೆ ಇರೋ ಸಂಬಂಧದ ಆಳವನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ. ಇನ್ಮೇಲಿಂದ ನೀವು ನಮ್ಗೆ ಯಮ ಅಲ್ಲ, ದೇವ್ರು. ನನ್ನ ಮನುಷ್ಯನಾಗಿ ನೋಡಿದ್ರೆ ಅಷ್ಟೇ ಸಾಕು. ಲೈ ವೇಣು, ನೀನು ಜಂಕ್ಷನ್ ಹತ್ರ ಹೋಗ್ತಿದ್ಯಾ ಅಲ್ವಾ? ನಾನು ಬರ್ತೀನಿರು. ಹಾಂ, ಬನ್ನಿ ಹೋಗೋಣ.